ರೈತ ಬೆಳೆಗಾರರು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. 8ನೇ ದಿನಕ್ಕೆ ಕಾಲಿಟ್ಟಿದೆ. ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಬಂದಾಗ ಅವರ ಕಾರಿಗೆ ಮುತ್ತಿಗೆಯನ್ನು ಹಾಕಿದ್ರು. ಅಷ್ಟೇ ಅಲ್ಲದೆ ಇವತ್ತು ಸಂಜೆ ಒಳಗಡೆ ನಿಮ್ಮ ತೀರ್ಮಾನ ಏನು ರೈತರಿಗೆ ತಿಳಿಸಿ ಅಂತೇಳಿ ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಇವತ್ತು ಸಂಜೆ ಒಳಗಡೆ ನಿಮ್ಮ ತೀರ್ಮಾನ ಮಾಡಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಮರ. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಗಾಗಿ ಬೀದಿಗಿಳಿದಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಹೋರಾಟದ ಕಾಳೆಯನ್ನು ಮೊಳಗಿಸಿದ್ದಾರೆ. ದಿನದಿಂದ ದಿನಕ್ಕೆ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರೈತರ ಜೊತೆಗಿನ ಸರ್ಕಾರದ ಸಂಧಾನ ವಿಫಲ. ಸರ್ಕಾರದ ಮನವೊಲಿಕೆಗೆ ಜಗ್ಗದ ಅನ್ನದಾತ. ಕಬ್ಬು ಬೆಳೆಗಾರರ ಮನವೊಲಿಸುವಿಕೆ ನಿನ್ನೆ ಸಚಿವ ಎಚ್ ಕೆ ಪಾಟೀಲ್ ಅಖಾಡಕ್ಕಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಜೊತೆಗೆ ಸಂಧಾನ ಸಭೆ ಕೂಡ ನಡೆಸಿದರು. ಕಬ್ಬು ಬೆಳೆಗಾರರ ಮನವೊಲಿಸೋಕೆ ಹರಸಾಹಸ ಪಟ್ಟರು. ನಿಮ್ಮ ಬೇಡಿಕೆ ಈಡೇರಬೇಕಾದರೆ ತಕ್ಷಣವೇ ಸಿಎಂ ಜೊತೆಗೆ ನಡೆಯುವಂತಹ ಸಭೆಗೆ ಬರುವಂತೆ ರೈತರನ್ನ ಸಚಿವರು ಆಹ್ವಾನಿಸಿದರು. ನಾಳೆ ಬೆಳಿಗ್ಗೆ ಸಿಎಂ ಜೊತೆಗೆ ಸಭೆ ಮಾಡಿಸ್ತೀನಿ, ಬಳಿಕ ಸಿಎಂ ಜೊತೆ ಕಾರ್ಖಾನೆ ಮಾಲೀಕರ ಸಭೆ ಕೂಡ ಮಾಡಿಸ್ತೀನಿ. ನವೆಂಬರ್ 7ನೇ ತಾರೀಕು ಸರ್ಕಾರದ ನಿಲುವನ್ನು ತಿಳಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಸಚಿವ ಎಚ್ ಕೆ ಪಾಟೀಲ್ ರವರ ಈ ಯಾವ ಭರವಸೆಗಳಿಗೂ ಸರ್ಕಾರ ಜಗ್ಗಲಿಲ್ಲ. ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಸಭೆಯನ್ನೇ ಕಬ್ಬು ಬೆಳೆಗಾರರು ಬಹಿಷ್ಕರಿಸಿದರು. ಬದಲಾಗಿ ಇಂದು ಸಂಜೆಯೊಳಗೆ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಡೆಡ್ ಲೈನ್ ನೀಡಿದರು. ಇಲ್ಲದಿದ್ದರೆ ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಿದರು. 7 ಗಂಟೆ ತನಕ ಸಮಯ ಕೊಟ್ಟಿದ್ವಿ ಸರ್. ಅಲ್ಲಿವರೆಗೆ ಡಿ ಸಿ ನೇತೃತ್ವದೊಳಗೆ ಬಂದು ಏನಾದರೂ ನಿರ್ಣಯ ಹೇಳಿದ್ರು ಅಂತಂದ್ರೆ ನಮಗೆ ಒಪ್ಪಿಗೆ ಆಯ್ತು ಅಂದ್ರೆ ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ಈಗಾಗಲೇ ನಾವು ಕರೆ ಕೊಟ್ಟು ಬಿಟ್ಟಿದ್ದೀವಿ. ಕರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ವಿ. ಅದಕ್ಕೆ ಎಷ್ಟು ಜನ ಬರ್ತಾರೋ ನೀವೇ ನೋಡಿದ್ರಲ್ಲ ಕಣ್ಣಾರೆ. ನಾವೇನಾದ್ರೂ ಅಂಕಿ ಸಂಖ್ಯೆ ಸುಳ್ಳು ಹೇಳ್ಬೋದು. ನೀವು ಮಾಧ್ಯಮದಾಗ ಕಣ್ಣಾರೆ ನೋಡತ್ತೀರಿ 3 ಲಕ್ಷ ಜನ ಇವತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಅಂತಾರೆ ನಮ್ಮ ಜನ ಇನ್ನೂ ಖುಷಿಲೇ ಬರ್ತಾರೆ. ಯಾಕಂದ್ರೆ ನ್ಯಾಯ ಸಿಗ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರ ಅಂತೇಳಿ. ಸಿಗೋ ಭರವಸೆ ಇದೆ ಸರ್ ಸರ್ಕಾರಕ್ಕೆ 100% ಸರ್. 3-4 ದಿನ ಗಟ್ಟಿಯಾಗಿ ಕೂತಿದ್ದಕ್ಕೆ 200 ಬಂದಿವಿ. ನ್ಯಾಷನಲ್ ಹೈವೇ ಬಂದಾದ್ರೆ ಅದು ಮ್ಯಾಗ್ ಬರ್ತದೆ ಸರ್. ಸಚಿವ ಎಚ್ ಕೆ ಪಾಟೀಲ್ ಕಾರು ಮುತ್ತಿಗೆಗೆ ಯತ್ನ. ಸಂಧಾನ ಸಭೆ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಕಾರಿಗೆ ರೈತರು ಮುತ್ತಿಗೆ ಹಾಕೋಕೆ ಯತ್ನಿಸಿದರು. ಸಂಧಾನ ವಿಫಲವಾದ ಬಳಿಕ ವಾಪಸ್ ಆಗ್ತಿದ್ದ ಎಚ್ ಕೆ ಪಾಟೀಲ್ ಕಾರಿಗೆ ಅಡ್ಡ ಬೀಳಲು ಯತ್ನಿಸಿದರು. ರೈತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟರು. ಕಬ್ಬು ಬೆಳೆಗಾರರ ಮನವೊಲಿಸಲು ಸರ್ಕಾರ ವಿಫಲವಾಗಿದೆ. ಎಚ್ ಕೆ ಪಾಟೀಲ್ ಸಂಧಾನ ಸಭೆ ಫೇಲ್ ಆಗಿದೆ. ಸರ್ಕಾರ ಈಗೇನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈತ ಬೆಳೆಗಾರರು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. 8ನೇ ದಿನಕ್ಕೆ ಕಾಲಿಟ್ಟಿದೆ. ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಬಂದಾಗ ಅವರ ಕಾರಿಗೆ ಮುತ್ತಿಗೆಯನ್ನು ಹಾಕಿದ್ರು. ಅಷ್ಟೇ ಅಲ್ಲದೆ ಇವತ್ತು ಸಂಜೆ ಒಳಗಡೆ ನಿಮ್ಮ ತೀರ್ಮಾನ ಏನು ರೈತರಿಗೆ ತಿಳಿಸಿ ಅಂತೇಳಿ ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಇವತ್ತು ಸಂಜೆ ಒಳಗಡೆ ನಿಮ್ಮ ತೀರ್ಮಾನ ಮಾಡಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಮರ. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಗಾಗಿ ಬೀದಿಗಿಳಿದಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಹೋರಾಟದ ಕಾಳೆಯನ್ನು ಮೊಳಗಿಸಿದ್ದಾರೆ. ದಿನದಿಂದ ದಿನಕ್ಕೆ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರೈತರ ಜೊತೆಗಿನ ಸರ್ಕಾರದ ಸಂಧಾನ ವಿಫಲ. ಸರ್ಕಾರದ ಮನವೊಲಿಕೆಗೆ ಜಗ್ಗದ ಅನ್ನದಾತ. ಕಬ್ಬು ಬೆಳೆಗಾರರ ಮನವೊಲಿಸುವಿಕೆ ನಿನ್ನೆ ಸಚಿವ ಎಚ್ ಕೆ ಪಾಟೀಲ್ ಅಖಾಡಕ್ಕಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಜೊತೆಗೆ ಸಂಧಾನ ಸಭೆ ಕೂಡ ನಡೆಸಿದರು.
ಕಬ್ಬು ಬೆಳೆಗಾರರ ಮನವೊಲಿಸೋಕೆ ಹರಸಾಹಸ ಪಟ್ಟರು. ನಿಮ್ಮ ಬೇಡಿಕೆ ಈಡೇರಬೇಕಾದರೆ ತಕ್ಷಣವೇ ಸಿಎಂ ಜೊತೆಗೆ ನಡೆಯುವಂತಹ ಸಭೆಗೆ ಬರುವಂತೆ ರೈತರನ್ನ ಸಚಿವರು ಆಹ್ವಾನಿಸಿದರು. ನಾಳೆ ಬೆಳಿಗ್ಗೆ ಸಿಎಂ ಜೊತೆಗೆ ಸಭೆ ಮಾಡಿಸ್ತೀನಿ, ಬಳಿಕ ಸಿಎಂ ಜೊತೆ ಕಾರ್ಖಾನೆ ಮಾಲೀಕರ ಸಭೆ ಕೂಡ ಮಾಡಿಸ್ತೀನಿ. ನವೆಂಬರ್ 7ನೇ ತಾರೀಕು ಸರ್ಕಾರದ ನಿಲುವನ್ನು ತಿಳಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಸಚಿವ ಎಚ್.ಕೆ. ಪಾಟೀಲ್ ರವರ ಈ ಯಾವ ಭರವಸೆಗಳಿಗೂ ಸರ್ಕಾರ ಜಗ್ಗಲಿಲ್ಲ. ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಸಭೆಯನ್ನೇ ಕಬ್ಬು ಬೆಳೆಗಾರರು ಬಹಿಷ್ಕರಿಸಿದರು. ಬದಲಾಗಿ ಇಂದು ಸಂಜೆಯೊಳಗೆ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಡೆಡ್ ಲೈನ್ ನೀಡಿದರು. ಇಲ್ಲದಿದ್ದರೆ ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಿದರು. 7 ಗಂಟೆ ತನಕ ಸಮಯ ಕೊಟ್ಟಿದ್ವಿ ಸರ್. ಅಲ್ಲಿವರೆಗೆ ಡಿಸಿ ನೇತೃತ್ವದೊಳಗೆ ಬಂದು ಏನಾದರೂ ನಿರ್ಣಯ ಹೇಳಿದ್ರು ಅಂತಂದ್ರೆ ನಮಗೆ ಒಪ್ಪಿಗೆ ಆಯ್ತು ಅಂದ್ರೆ ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ಈಗಾಗಲೇ ನಾವು ಕರೆ ಕೊಟ್ಟು ಬಿಟ್ಟಿದ್ದೀವಿ. ಕರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ವಿ. ಅದಕ್ಕೆ ಎಷ್ಟು ಜನ ಬರ್ತಾರೋ ನೀವೇ ನೋಡಿದ್ರಲ್ಲ ಕಣ್ಣಾರೆ. ನಾವೇನಾದ್ರೂ ಅಂಕಿ ಸಂಖ್ಯೆ ಸುಳ್ಳು ಹೇಳ್ಬೋದು. ನೀವು ಮಾಧ್ಯಮದಾಗ ಕಣ್ಣಾರೆ ನೋಡತ್ತೀರಿ 3 ಲಕ್ಷ ಜನ ಇವತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದ ನಂತರ ನಮ್ಮ ಜನ ಇನ್ನೂ ಖುಷಿಲೇ ಬರ್ತಾರೆ. ಯಾಕಂದ್ರೆ ನ್ಯಾಯ ಸಿಗ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರ ಅಂತೇಳಿ. ಸಿಗೋ ಭರವಸೆ ಇದೆ ಸರ್ ಸರ್ಕಾರ. 100% ಸರ್. 3-4 ದಿನ ಗಟ್ಟಿಯಾಗಿ ಕೂತಿದ್ದಕ್ಕೆ 200 ಬಂದಿವಿ. ನ್ಯಾಷನಲ್ ಹೈವೇ ಬಂದಾದ್ರೆ ಅದು ಮ್ಯಾಗ್ ಬರ್ತದೆ ಸರ್. ಸಚಿವ ಎಚ್.ಕೆ. ಪಾಟೀಲ್ ಕಾರು ಮುತ್ತಿಗೆಗೆ ಯತ್ನ. ಸಂಧಾನ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಕಾರಿಗೆ ರೈತರು ಮುತ್ತಿಗೆ ಹಾಕೋಕೆ ಯತ್ನಿಸಿದರು. ಸಂಧಾನ ವಿಫಲವಾದ ಬಳಿಕ ವಾಪಸ್ ಆಗ್ತಿದ್ದ ಎಚ್.ಕೆ. ಪಾಟೀಲ್ ಕಾರಿಗೆ ಅಡ್ಡ ಬೀಳಲು ಯತ್ನಿಸಿದರು. ರೈತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟರು. ಕಬ್ಬು ಬೆಳೆಗಾರರ ಮನವೊಲಿಸಲು ಸರ್ಕಾರ ವಿಫಲವಾಗಿದೆ. ಎಚ್.ಕೆ. ಪಾಟೀಲ್ ಸಂಧಾನ ಸಭೆ ಫೇಲ್ ಆಗಿದೆ. ಸರ್ಕಾರ ಈಗೇನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈತ ಬೆಳೆಗಾರರು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. 8ನೇ ದಿನಕ್ಕೆ ಕಾಲಿಟ್ಟಿದೆ. ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಬಂದಾಗ ಅವರ ಕಾರಿಗೆ ಮುತ್ತಿಗೆಯನ್ನು ಹಾಕಿದ್ರು. ಅಷ್ಟೇ ಅಲ್ಲದೆ ಇವತ್ತು ಸಂಜೆ ಒಳಗಡೆ ನಿಮ್ಮ ತೀರ್ಮಾನ ಏನು ರೈತರಿಗೆ ತಿಳಿಸಿ ಅಂತೇಳಿ ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಇವತ್ತು ಸಂಜೆ ಒಳಗಡೆ ನಿಮ್ಮ ತೀರ್ಮಾನ ಮಾಡಲ್ಲ ಅಂತಂದ್ರೆ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೂಡ ರವಾನೆ ಮಾಡಿದರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಮರ. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಗಾಗಿ ಬೀದಿಗಿಳಿದಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಹೋರಾಟದ ಕಾಳೆಯನ್ನು ಮೊಳಗಿಸಿದ್ದಾರೆ. ದಿನದಿಂದ ದಿನಕ್ಕೆ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರೈತರ ಜೊತೆಗಿನ ಸರ್ಕಾರದ ಸಂಧಾನ ವಿಫಲ. ಸರ್ಕಾರದ ಮನವೊಲಿಕೆಗೆ ಜಗ್ಗದ ಅನ್ನದಾತ. ಕಬ್ಬು ಬೆಳೆಗಾರರ ಮನವೊಲಿಸುವಿಕೆ ನಿನ್ನೆ ಸಚಿವ ಎಚ್.ಕೆ. ಪಾಟೀಲ್ ಅಖಾಡಕ್ಕಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಜೊತೆಗೆ ಸಂಧಾನ ಸಭೆ ಕೂಡ ನಡೆಸಿದರು. ಕಬ್ಬು ಬೆಳೆಗಾರರ ಮನವೊಲಿಸೋಕೆ ಹರಸಾಹಸ ಪಟ್ಟರು. ನಿಮ್ಮ ಬೇಡಿಕೆ ಈಡೇರಬೇಕಾದರೆ ತಕ್ಷಣವೇ ಸಿಎಂ ಜೊತೆಗೆ ನಡೆಯುವಂತಹ ಸಭೆಗೆ ಬರುವಂತೆ ರೈತರನ್ನ ಸಚಿವರು ಆಹ್ವಾನಿಸಿದರು. ನಾಳೆ ಬೆಳಿಗ್ಗೆ ಸಿಎಂ ಜೊತೆಗೆ ಸಭೆ ಮಾಡಿಸ್ತೀನಿ, ಬಳಿಕ ಸಿಎಂ ಜೊತೆ ಕಾರ್ಖಾನೆ ಮಾಲೀಕರ ಸಭೆ ಕೂಡ ಮಾಡಿಸ್ತೀನಿ. ನವೆಂಬರ್ 7ನೇ ತಾರೀಕು ಸರ್ಕಾರದ ನಿಲುವನ್ನು ತಿಳಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಸಚಿವ ಎಚ್.ಕೆ. ಪಾಟೀಲ್ ರವರ ಈ ಯಾವ ಭರವಸೆಗಳಿಗೂ ಸರ್ಕಾರ ಜಗ್ಗಲಿಲ್ಲ. ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಸಭೆಯನ್ನೇ ಕಬ್ಬು ಬೆಳೆಗಾರರು ಬಹಿಷ್ಕರಿಸಿದರು. ಬದಲಾಗಿ ಇಂದು ಸಂಜೆಯೊಳಗೆ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಡೆಡ್ ಲೈನ್ ನೀಡಿದರು. ಇಲ್ಲದಿದ್ದರೆ ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಿದರು. 7 ಗಂಟೆ ತನಕ ಸಮಯ ಕೊಟ್ಟಿದ್ವಿ ಸರ್. ಅಲ್ಲಿವರೆಗೆ ಡಿಸಿ ನೇತೃತ್ವದೊಳಗೆ ಬಂದು ಏನಾದರೂ ನಿರ್ಣಯ ಹೇಳಿದ್ರು ಅಂತಂದ್ರೆ ನಮಗೆ ಒಪ್ಪಿಗೆ ಆಯ್ತು ಅಂದ್ರೆ ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ಈಗಾಗಲೇ ನಾವು ಕರೆ ಕೊಟ್ಟು ಬಿಟ್ಟಿದ್ದೀವಿ. ಕರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ವಿ. ಅದಕ್ಕೆ ಎಷ್ಟು ಜನ ಬರ್ತಾರೋ ನೀವೇ ನೋಡಿದ್ರಲ್ಲ ಕಣ್ಣಾರೆ. ನಾವೇನಾದ್ರೂ ಅಂಕಿ ಸಂಖ್ಯೆ ಸುಳ್ಳು ಹೇಳ್ಬೋದು. ನೀವು ಮಾಧ್ಯಮದಾಗ ಕಣ್ಣಾರೆ ನೋಡತ್ತೀರಿ 3 ಲಕ್ಷ ಜನ ಇವತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದ ನಂತರ ನಮ್ಮ ಜನ ಇನ್ನೂ ಖುಷಿಲೇ ಬರ್ತಾರೆ. ಯಾಕಂದ್ರೆ ನ್ಯಾಯ ಸಿಗ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರ ಅಂತೇಳಿ. ಸಿಗೋ ಭರವಸೆ ಇದೆ ಸರ್ ಸರ್ಕಾರ. 100% ಸರ್. 3-4 ದಿನ ಗಟ್ಟಿಯಾಗಿ ಕೂತಿದ್ದಕ್ಕೆ 200 ಬಂದಿವಿ. ನ್ಯಾಷನಲ್ ಹೈವೇ ಬಂದಾದ್ರೆ ಅದು ಮ್ಯಾಗ್ ಬರ್ತದೆ ಸರ್.
ಸಚಿವ ಎಚ್.ಕೆ. ಪಾಟೀಲ್ ಕಾರು ಮುತ್ತಿಗೆಗೆ ಯತ್ನ. ಸಂಧಾನ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಕಾರಿಗೆ ರೈತರು ಮುತ್ತಿಗೆ ಹಾಕೋಕೆ ಯತ್ನಿಸಿದರು. ಸಂಧಾನ ವಿಫಲವಾದ ಬಳಿಕ ವಾಪಸ್ ಆಗ್ತಿದ್ದ ಎಚ್.ಕೆ. ಪಾಟೀಲ್ ಕಾರಿಗೆ ಅಡ್ಡ ಬೀಳಲು ಯತ್ನಿಸಿದರು. ರೈತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟರು. ಕಬ್ಬು ಬೆಳೆಗಾರರ ಮನವೊಲಿಸಲು ಸರ್ಕಾರ ವಿಫಲವಾಗಿದೆ. ಎಚ್.ಕೆ. ಪಾಟೀಲ್ ಸಂಧಾನ ಸಭೆ ಫೇಲ್ ಆಗಿದೆ. ಸರ್ಕಾರ ಈಗೇನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.